ಸರ್ ಎಲ್ಲರೂ ಫೋಕಸ್ ಇಟ್ಕೊಂಡು ನೋಡಿದ್ರೇ ಆಗೋದು ಸರ್. ಏನಿದ್ರು ಜನಗಳು ತಿಳ್ಕೋಬೇಕು ಈ ಫಿಲಮ್ ಏನಂತ ಪ್ರಜೆಗಳು ತಿಳ್ಕೊಂಡ್ರೇನೆ ಪ್ರಜಾಪ್ರಭುತ್ವ ಬರೋದು. ಪ್ರಜಾಪ್ರಭುತ್ವ ಬರ್ಬೇಕಂದ್ರೇನೆ ಪ್ರಜಾಕೀಯ ಬರಬೇಕು. ಅದೇ ಉಪ್ಪಿಯಲ್ಲಿರೋದು. ಎಲ್ಲರೂ ಫೋಕಸ್ ನೋಡಿ ಮಾಡಿ. ಅಭಿಮಾನಿ ಅಂದ್ರೆ ಕ್ಲೀನಾಗಿ ಕ್ಯಾಮ್ರಾ ಅಬ್ಸರ್ವ್ ಮಾಡಿ ನೋಡ್ರಿ. ಕಾಲೇಟ್ ಆಗಿದ್ರು ಕೂಡ ಫಿಲಮ್ ಬಂದವ್ರೆ. ಈಗ ಏನಂತಂದ್ರೆ ಫಿಲಮ್ ಅಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಫೋಕಸ್ ಇಲ್ಲಿ ಏನ್ ಅರ್ಥ ಆಗೈತೆ ಅಂತ ಫೋಕಸ್ ನ ಕೇಳ್ರಿ ಅಭಿಮಾನಿ. ಏನು ಅರ್ಥ ಆಗಿಲ್ಲ ಸರ್ ನನಗೆ. ಉಪೇಂದ್ರ ಅವ್ರನ್ನ ನೇರವಾಗಿ ಸಿಕ್ಕಿದಾಗ ಕೇಳ್ತೀನಿ ಬ್ರದರ್. ಫೋಕಸ್ ಗಂತೂ ದೇವರಣ್ಣಗೆ ಹತ್ಸಲ ಇನ್ನು 100 ಸತಿ ನೋಡ್ರೆ ಫಿಲಮ್ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರನ್ನ ಇವಾಗಿಂದ ಗೊತ್ತಲ್ಲ, ರಿಯಲ್ ಸ್ಟಾರ್ ಅಂತ ಜಮಾಲ್ ಖಾಲಿಂದ ಕರೀತವ್ರೆ. ರಿಯಲ್ ಸ್ಟಾರ್ ಅನ್ನೋ ಹೆಸರು ಯಾವತ್ತೂ ಬದಲಾಗಲ್ಲ. ಅವ್ರು ತೆಗಿಯೋ ಮೂವಿ ಅಂತ ಅಲ್ಟಿಮೇಟ್ ಆಗೇ ಇರುತ್ತೆ. ಫಿಲಮ್ ಇನ್ನೂ ಅರ್ಥ ಆಗೋ ಮೂಮೆಂಟ್ ಅಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನೋಡೋಣ ಇನ್ನೂ ಎಷ್ಟು ಜನ ಮೂವಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಕಡೆ ತಗೋಬೇಕಾಗಲ್ವಲ್ಲ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ಬೇಕಲ್ಲ. ಆರ್ಟಿಫಿಷಿಯಲ್ ಡೋಪಮೈನ್ ಉಪ್ಪಿ ನೆವರ್ ಡಿಸಪಾಯಿಂಟ್ಸ್. ಉಪ್ಪಿ ನೆವರ್ ಡಿಸಪಾಯಿಂಟ್ಸ್. ಉಪ್ಪಿ ನೆವರ್ ಡಿಸಪಾಯಿಂಟ್ಸ್. ನೈಟ್ ಮತ್ತೆ ಇನ್ನೊಂದ್ಸತಿ ನೋಡ್ಬೇಕಂತ ಇದೀನಿ. ನಾನು ಬುಕ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂದ್ರೆ ಒಂದು ಲೇಯರ್ ಅರ್ಥ ಆಗುತ್ತೆ. ಬಟ್ ಬೇರೆ ಬೇರೆ ಲೇಯರ್ಸ್ ಇದೆ. ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಇದೆ. ಆಳ ಹೋದಷ್ಟು ಸಮುದ್ರದ ಥರ. ಸರ್ ಬ್ಯೂಟಿಫುಲ್ ಮೂವಿ. ಪ್ರತಿಯೊಬ್ಬ ಸಿಟಿಸನ್ನು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಬಂದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿನ. ಪ್ರತಿಯೊಬ್ರು ಬಂದು ನೋಡ್ಬೇಕು. ಇಟ್ಸ್ ಅನ್ ಎವಲ್ಯೂಷನ್. ಮುಂಚೆ ಅರ್ಥ ಹೆಂಗಿತ್ತು, ಇವಾಗ ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ, ಮುಂದೆ ಏನಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಇಟ್ಸ್ ಅ ಫ್ಯಾಮಿಲಿ ಮೂವಿ. ಒಂದು ಕಂಟೆಂಟ್ ಅನ್ನೋದು ಯಾವ ರೀತಿ ತಗೊಂಡೋಗಿದೆ. ಬೇರೆ ನಾವು ಬೇರೆ ರಿವ್ಯೂಸ್ ನೋಡ್ಕೊಂಡು ಬರ್ತೀವಿ. ಬಟ್ ಇವತ್ತು ಒಬ್ಬೊಬ್ರು ನಮ್ಮ ವಿವೇಚನೆಯಿಂದ ಬಂದು ಮೂವಿ ನೋಡಿದ್ರೆ ನಮ್ಮ ಮುಂದೆ ಫ್ಯೂಚರ್ ಹೆಂಗಿದೆ ಅಂತ ಖಂಡಿತ ನಾವು ರೂಪಿಸ್ಕೋಬಹುದು ಅಂತ 2.5 ಅವರಲ್ಲಿ ಫೋಕಸ್ ಇಟ್ಟು ನೋಡಿ ಸರ್. ಖಂಡಿತ ನೀವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಣ್ಣೋರ್ ಕಾಲ ಸತ್ಯಯೋಗ, ಈಗಿರೋದು ಕಲಿಯುಗ. ಗ್ಯಾರಂಟಿ ನೋಡ್ಬೋದು. 2-3 ಸಲ ನೋಡ್ಲೇಬೇಕು. ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ ಸರ್. ಚೆನ್ನಾಗಿ ಫೋಕಸ್ ಮಾಡಿದ್ದಾರೆ. ಇಷ್ಟ ಆಗಿಲ್ಲ ಅಂದ್ರೆ ಮೂವಿ ನೋಡೋದನ್ನ ನಿಲ್ಸ್ಬಿಡಿ ಅಷ್ಟೇ. ಅಂಡ್ ಇವಾಗ ಏನೇ ನಡೀತಿದೆ ಅದೇ ಇದೆ. ಸಕಲಾಗಿದೆ. ದುಡ್ಡಿನ ಆಸೆ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ನಮ್ನ ನಾವು ಫೋಕಸ್ ಮಾಡ್ಕೋಬೇಕು. ಸರ್ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿ ಬಂದಿದೆ. ಉಪ್ಪಿ ಸರ್ 10 ವರ್ಷ ಆದ್ಮೇಲೆ ಒಳ್ಳೆ ಫಿಲಂ ಮಾತ್ರ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿ ಬಂದಿದೆ. ಬಂದು ಎಲ್ಲಾರು ಉಪೇಂದ್ರ ಪಿಕ್ಚರ್ ಥಿಯೇಟರ್ ರಾಜ್ಕುಮಾರ್ ಸಿನಿಮಾಗಳು ನೋಡಿದವ್ರು ನೀವು. ಇವಾಗ ಬರ್ತಾ ಇರೋ ಸಿನಿಮಾಗಳಾಗಿರ್ಬೋದು, ಇವಾಗಿನ ಜನರೇಷನ್ ಆಗಿರ್ಬೋದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂರೋದಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾವ್ರೆ. ಸಿನಿಮಾ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಬುದ್ಧಿ ನೀವು ಉಪಯೋಗಿಸ್ಕೊಂಡು ಬಾಳಿ. ಅದನ್ನ ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಕ್ಳಿಗೆ ಹೇಳ್ತಾ ಇದ್ದೀರಾ. ಉಪೇಂದ್ರನ ಹೇಳಿ ನಿಮ್ಮ ಮಕ್ಳು ತಿಳ್ಕೊಳ್ಳೋವಂಥದ್ದು ಏನಿದೆ? ನನಗೆ ಉಪೇಂದ್ರ ಪಿಕ್ಚರ್ ತೆಗೆದಾಗಿಂದ ನಂಗೆ ಅವ್ರ ಫ್ಯಾನ್. ನಾನು ಅವತ್ತಿಂದ ಅವ್ರ ಪಿಕ್ಚರ್ ನೋಡಿ ನಂಗೆ ಖುಷಿ ಆಗುತ್ತೆ. ಮೂವಿ ನೋಡಿದ್ಮೇಲೆ ತುಂಬ ಅರ್ಥಗರ್ಭಿತವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೂ ತುಂಬಾ ಕಷ್ಟ ಇದೆ. ಬಟ್ ತಿಳ್ಕೋಬೇಕು. ಇದರಲ್ಲಿ ಉಪೇಂದ್ರ ಅವ್ರು ಹೇಳಿರೋ ಒಂದು ಮಾತು ಏನು ಅಂದರೆ, ದೇವರು ಸೃಷ್ಟಿ ಮಾಡಿರೋ ಆ ದೇವ್ರನ್ನ ನಾನು ತುಳಿಯಲ್ಲ, ಆದರೆ ಮನುಷ್ಯ ಸೃಷ್ಟಿ ಮಾಡಿರೋ ದೇವ್ರನ್ನ ನಾನು ತುಳಿತೀನಿ ಅಂತಾರಲ್ಲ, ಅದು ತುಂಬಾ ಅರ್ಥ ಇದೆ. ಯಾಕೆಂದರೆ ಈ ದೇವ್ರನ್ನೆಲ್ಲ ಸೃಷ್ಟಿ ಮಾಡಿರೋದೇ ನಾವು. ಬೇರೆ ಬೇರೆ ದೇವರುಗಳಿದೆ ಅಂತ ನಾನು ಇವಾಗ ನಂಬೋದಿಲ್ಲ. ಇದು ಒಂಥರ ತುಂಬ ಕಷ್ಟವಾಗಿದೆ, ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟವಾಗಿದೆ. ಅರ್ಥ ಆಗಿದೆ, ಇನ್ನೂ ಅರ್ಥ ಆಗಿಲ್ಲ. ಇನ್ನೂ ಒಂದು 4 ಸಲ ನೋಡೋರು ಫುಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಐತೆ. ಮೇಡಮ್, ಈ ಸಿನಿಮಾ ನೀವು 20 ಸಲ ನೋಡಬೇಕು. ನಾವು ಸಮಾಜನ ಚೇಂಜ್ ಮಾಡೋದಕ್ಕೆ ನಾನು ಜಾಸ್ತಿ ಉಳಿದಲ್ಲಿದೆ ನಮ್ಮ ತಲೆಯಲ್ಲಿ. ಒಂದೂ ತೆಗಿಲ್ಲ, ಮತ್ತೆ ನೋಡಿ ತೆಗಿತೀನಿ. ಬಟ್ ತುಂಬ ಕಲಿಯುವಂಥ ವಿಚಾರ ಇದೆ ಫಿಲಮ್. ವೆರಿ ನೈಸ್. ಬಂದು ನೋಡಿ ಕಲಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿದೆ. ಬಟ್ ಏನೂ ಅರ್ಥ ಆಗಿಲ್ಲ. ತೆಗಿಬೇಕು, ಜಾಸ್ತಿ ಉಳಿದಲ್ಲ ಅಂತ.